ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ನೋಡೋಣ. ಸ್ಪೆಷಲಿ ಫಾರ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಅವರ ಒಂದು ಡೀಪೆಸ್ಟ್ ಫೀಲಿಂಗ್ಸ್ ಏನು, ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಗೈಸ್, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಅವರು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ಕಡೆಯಿಂದ ಏನಾದರೂ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು ಮತ್ತು ಅವರು ಒಂದಾಗಬೇಕು, ನಿಮ್ಮ ಲೈಫಿಗೆ ಎಂಟ್ರಿ ಆಗಬೇಕು ಅಂತಂದರೆ, ಅವ್ರ ಜೊತೆ ನೀವು ಮದುವೆ ಆಗಿ ಹ್ಯಾಪಿಯಾಗಿರಬೇಕು, ಸ್ಟಿಲ್ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ಮ್ಯಾರೇಜ್ ವೆಬಿನಾರ್ಗೆ ಜಾಯಿನ್ ಆಗಬಹುದು. March 10th ಮ್ಯಾರೇಜ್ ವೆಬಿನಾರ್ ಇರೋದು. ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಕೋರ್ಸ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಗೈಸ್, ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಕ್ಲಿಯರ್? ಓಕೆ, ಹೋಪ್ ನೀವು ಫೈಲ್ಗಳನ್ನು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಚೂಸ್ ಮಾಡಿಲ್ಲ ಅಂದರೆ 2 ನಿಮಿಷ ವೀಡಿಯೋನ ಪಾಸ್ ಮಾಡಿಕೊಂಡು ನಿಮಗೆ ಯಾವ ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ, ಸೊ ದಟ್ ಅವರ ಆ್ಯಕ್ಯುರೇಟ್ ಆಗಿರುವಂತಹ ಎನರ್ಜೀಸ್ ನಿಮಗೆ ಸಿಗುತ್ತೆ. ಓಕೆ, ಹೋಪ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಫೈಲ್ ನಂಬರ್ 1, ಯಾರು ಗ್ರೀನ್ ಅವೆಂಜರ್ನ ಚೂಸ್ ಮಾಡ್ಕೊಂಡಿದ್ದೀರಾ ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್. 5 ಆಫ್ ಕಪ್ಸ್, 8 of cups and the hermit. ಓಕೆ, ಆ್ಯಸ್ ಪರ್ ಐ ಸಿ ಲೈಕ್ ಕಾರ್ಡ್ಸ್ ಹೇಳ್ತಾ ಇರೋ ಪ್ರಕಾರ ಈ ಒಂದು ಪರ್ಸನ್ ತುಂಬ ಎಮೋಷ್ನಲ್, ಸೆನ್ಸಿಟಿವ್ ಆ್ಯಂಡ್ ಬೇಗ ಏನಾದರೂ ಮನಸ್ಸಿಗೆ ತೊಗೊಂಡ್ರೆ ಬೇಗ ಅದರಿಂದ ಹೊರಗೆ ಬರದೇ ಇರುವಂತಹ ಒಂದು ವ್ಯಕ್ತಿ ಇವರಾಗಿದ್ದಾರೆ. ಈ ಒಂದು ಪರ್ಸನ್ ತುಂಬ ಎಮೋಷ್ನಲ್ ಆಗಿರ್ತಾರೆ, ತುಂಬ ಮೂಡಿ ಫೆಲೋ ಆಗಿದ್ದಾರೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬ ಎಮೋಷ್ನಲ್ ಆಗುವಂಥದ್ದು ಅಥವಾ ಅಳೋದು ಜಾಸ್ತಿ. ಏನಾದರೂ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರೂ ಕಣ್ಣೀರು ಅನ್ನೋದು ಇವರು ಕಣ್ಣಿಂದ ಬರುತ್ತೆ ಅಂತ ಹೇಳಬಹುದು. ಈ ರೀತಿಯ ಒಂದು ಎಮೋಷ್ನಲಿ ತುಂಬ ಕನೆಕ್ಟೆಡ್ ಆಗಿದ್ದಾರೆ ನಿಮಗೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಪಾಸ್ಟಲ್ಲಿ ಆಗಿರುವಂತಹ ಕೆಲವೊಂದು ದುಃಖಗಳೇನಿದೆ, ಕೆಲವೊಂದು ನೋವುಗಳೇನಿದೆ, ಅದರಿಂದ ಇನ್ನೂ ಹೊರಗೆ ಬರೋದಕ್ಕೆ ಈ ಪರ್ಸನ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಬಹುಶಃ ನಿಮ್ಮ ಜೊತೆಗೆ ಅವರು ನಡೆದುಕೊಂಡಿರುವಂತಹ ರೀತಿ ಅಥವಾ ಹಾರ್ಶ್ ಆಗಿ ಬಿಹೇವ್ ಮಾಡಿರುವಂಥದ್ದು ಅಥವಾ ನೀವು ಅವ್ರ ಜೊತೆಗೆ ತುಂಬ ರೂಡಾಗಿ ಮಾತಾಡಿರುವಂಥದ್ದು, ಅದು ಅವ್ರಿಗೆ ತುಂಬಾ ಆಳವಾಗಿ ನೋವು ಕೊಟ್ಟಿರುವಂಥದ್ದು. ಇಟ್ಸ್ ಲೈಕ್ ನೀವಾಗಲಿ ಅವರಾಗಲಿ, ಇಟ್ಸ್ ಲೈಕ್ ಸಿಚುವೇಶನ್ಸ್ ಮ್ಯಾಟರ್ಸ್ ಅಲ್ವಾ. ಸಿಚುವೇಶನ್ಸ್ ಪ್ರಕಾರ ನಿಮ್ಮ ಇಬ್ಬರ ಮಧ್ಯೆ ಜೋರಾಗಿ ಜಗಳ ಆಗಿರೋದು. ಆ ಒಂದು ಇದನ್ನು ಯಾಕೆ ನನಗೆ ಹೀಗಾಗುತ್ತೆ, ಯಾಕೆ ನನಗೆ ಈ ರೀತಿ ಆಗುತ್ತೆ, ಈ ರೀತಿಯ ಒಂದು ಎಮೋಷ್ನಲ್ ಬ್ಲಾಕೇಜ್ನ ಇಟ್ಕೊಂಡು ಇವ್ರು ತುಂಬಾ ಫೀಲ್ ಆಗಿದ್ದಾರೆ, ಡಿಪ್ರೆಸ್ಡ್ ಆಗಿದ್ದಾರೆ. ಆ್ಯಂಡ್ ಅದರಿಂದ ಹೊರಗೆ ಬರಬೇಕು, ಅದರಿಂದ ಮೂವ್ ಆನ್ ಆಗಬೇಕು, ಈ ರೀತಿಯ ಯೋಚನೆಗಳಿದೆ. ಬಟ್ ಸ್ಟಿಲ್ ಈ ಪರ್ಸನ್ ತುಂಬ ಕನ್ಫ್ಯೂಷನ್ ಇದ್ದಾರೆ. ನಿಮ್ಮ ಹತ್ರಕ್ಕೆ ಬರಬೇಕಾ ಅಥವಾ ಬಂದ್ರೂ ಮತ್ತೆ ನೀವು ಎಕ್ಸೆಪ್ಟ್ ಮಾಡ್ತೀರಾ ಇಲ್ವಾ, ಅಥವಾ ನಾನಿಲ್ಲದೆ ಅವ್ರು ಆರಾಮಾಗಿದ್ದಾರೆ, ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಈ ರೀತಿ ಸುಮಾರು ಆಲೋಚನೆಗಳು, ಸುಮಾರು ಥಾಟ್ಸ್ಗಳು ಈ ಪರ್ಸನ್ ತಲೆಯಲ್ಲಿ ತುಂಬ ಓಡಾಡ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಸಮಥಿಂಗ್ ಏನೋ ಒಂದು ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಬಹುದು. ಬಹುಶಃ ಈ ಒಂದು ಪರ್ಸನ್ಗೆ ಪ್ರೀತಿ ಅನ್ನೋದು ಬೇಕಾಗಿದೆ, ಅಥವಾ ಒಂದು ಸೆಕ್ಯೂರ್ಡ್ ಲೈಫ್ ಅನ್ನೋದು ಬೇಕಾಗಿದೆ, ಅಥವಾ ಒಂದು ಸಪೋರ್ಟಿವ್ ರೋಲ್ ಅನ್ನೋದು ಬೇಕಾಗಿದೆ. ಬಟ್ ಎಲ್ಲ ಕಡೆಯೂ ಹುಡುಕ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಬಹುಶಃ ಹುಡುಕ್ತಾ ಇದ್ದಾರೆ ಇನ್ ದ ಸೆನ್ಸ್ ನಿಮ್ಮನ್ನು ಎಲ್ಲ ಕಡೆಯಿಂದನೂ ಎಲ್ಲ ಇದರಲ್ಲೂ ನಿಮ್ಮನ್ನು ಒಂದು ಹುಡುಕ್ತಾ ಇದ್ದಾರೆ ಅಂತ ಹೇಳಬಹುದು. ಯಾರೇ ಜೊತೆ ಮಾತಾಡಿದ್ರು ನಿಮ್ಮ ಒಂದು ಪ್ರೆಸೆನ್ಸ್ನ ಅವ್ರು ಹುಡುಕ್ತಾ ಇದ್ದಾರೆ. ನಿಮ್ಮ ಒಂದು ಪ್ಲೇಸ್ನ ಯಾರಾದರೂ ರಿಪ್ಲೇಸ್ ಮಾಡ್ತಾರಾ, ಈ ರೀತಿಯ ಒಂದು ವಿಚಾರಗಳಲ್ಲಿ ಈ ಥರ ಒಂದು ಹುಡುಕಾಟದಲ್ಲಿ ಇದ್ದಾರೆ. ಬಟ್ ಅವರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ದಟ್ ನಿಮ್ಮ ಪ್ಲೇಸ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಇವರು ಟ್ರೈ ಮಾಡ್ತಾ ಇದ್ದಾರೆ ದಟ್ ಯಾರಾದರೂ ರಿಪ್ಲೇಸ್ ಮಾಡಬಹುದಾ ಅಂತ. ಜಸ್ಟ್ ಬಿಕಾಸ್ ಅವ್ರಿಗೆ ನಿಮ್ಮ ಹತ್ರಕ್ಕೆ ಬರುವಷ್ಟು ಧೈರ್ಯ ಆಗಲಿ ಅಥವಾ ಶಕ್ತಿ ಆಗಲಿ ಇಲ್ಲ ಅಂತ ಇಲ್ಲಿ ಅವರು ಫಿಕ್ಸ್ ಆಗಿದ್ದಾರೆ. ಆ್ಯಂಡ್ ಬಹುಶಃ ಅವ್ರು ಈ ಥರನೂ ಥಿಂಕ್ ಮಾಡ್ತಾ ಇರೋದು, ನನ್ನ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಆ್ಯಂಡ್ ಅವ್ರು ಆರಾಮಾಗಿದ್ದಾರೆ, ಅವ್ರು ಆರಾಮಾಗಿರಲಿ, ನಾನು ತೊಂದರೆ ಕೊಡೋದು ಬೇಡ. ಸೊ ಅವ್ರು ಮೂವ್ ಆನ್ ಆಗಿದ್ದಾರೆ, ನಾನು ಮೂವ್ ಆನ್ ಆಗೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ ಕಡೆಯಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಅವರು ತುಂಬಾ ಡೀಪಾಗಿ ನಿಮ್ಮನ್ನ ಟ್ರೂ ಆಗಿ ಪ್ರೀತಿಸ್ತಾ ಇದ್ದಾರೆ. ಬಟ್
ಪಾಸ್ಟಲ್ಲಿ ಆಗಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳಗಳು ಅಥವಾ ಮನೇಲಿ ಆಗಿರುವಂತಹ ಫ್ಯಾಮಿಲಿ ಇಶ್ಯೂಸ್ ಸಮಥಿಂಗ್ ಅವ್ರ ತಲೆಯಲ್ಲಿ ತುಂಬಾ ಇಟ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲವನ್ನೂ ಅವರು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಬಹುಶಃ ಇಲ್ಲಿ ಇವರ ಒಂದು ಫಿಸಿಕಲ್ ಹೆಲ್ತು ಕೂಡ ಎಲ್ಲೋ ಒಂದು ಅಪ್ಸೆಟ್ ಆಗ್ತಾ ಇರುವಂಥ ಏಜ್ ಆಗ್ತಾ ಇದೆ ಇವ್ರಿಗೆ, ಬಟ್ ಅಲ್ಲಿ ಇನ್ನೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಟಯರ್ಡ್ ಫೀಲ್ ಆಗಿದೆ, ಐ ಆಮ್ ಡನ್ ಅನ್ನೋ ಒಂದು ಫೀಲಿಂಗಲ್ಲಿ ಇದ್ದಾರೆ. ಬಟ್ ಆ್ಯಸ್ ನಾವು ಈ ಪರ್ಸನ್ಗೆ ಸ್ವಲ್ಪ ಹೀಲಿಂಗ್ ನೆಸೆಸಿಟಿ ಇದೆ, ನಿಮ್ಮ ಪರ್ಸನ್ಗೆ ಸ್ವಲ್ಪ ಹೀಲಿಂಗ್ ನೆಸೆಸಿಟಿ ಇದೆ. ಯಾರು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಪಾಸಿಟಿವ್ ಆಗಿದ್ದೀರಾ. ಆ್ಯಂಡ್ ನೀವು ಪಾಸಿಟಿವ್ ಆಗಿರೋದ್ರಿಂದ ಸ್ವಲ್ಪ ಇವ್ರಿಗೆ ಆ ಒಂದು ಟೆಲಿಪತಿಕ್ ಮೆಸೇಜಸ್ನ ನೀವು ಕಳಿಸ್ಬಹುದು ಅಥವಾ ಹೀಲಿಂಗ್ ವೈಬ್ರೇಷನ್ಸ್ನ ನೀವು ಕಳಿಸ್ಬಹುದು. ಸೊ ದಟ್ ಈ ಪರ್ಸನ್ಗೆ ಸ್ವಲ್ಪ ಒಂದು ಸ್ಟ್ರೆಂತ್ ಅನ್ನೋದು ಬರುತ್ತೆ, ಬಿಕಾಸ್ ಇವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೆಲೋ ಪೈಲ್ ನಂಬರ್ 2, ಯಾರೆಲ್ಲ ಗ್ರೀನ್ ಅಪ್ಡೇಟ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಓಕೆ, 9 ಆಫ್ ಸಾರ್ಟ್ಸ್, ವಾವ್, 10 ಆಫ್ ಕಪ್ಸ್ ಆ್ಯಂಡ್ ಟೆಂಪ್ರೆನ್ಸ್. ತುಂಬ ಪ್ರೀತಿ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇರೋದು ನಿಮಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಸ್ ಪ್ರೆಸೆಂಟ್ಲಿ ಅವರ ಒಂದು ಸ್ಟ್ರೆಸ್ ಏನಿದೆ ನಿಮ್ಮ ಕುರಿತು, ಬಹುಶಃ ಇಲ್ಲಿ ಕೆಲವ್ರಿಗೆ ಮ್ಯಾರೇಜ್ವರೆಗೂ ಬಂದು ಮ್ಯಾರೇಜ್ ಕಟ್ಟಾಗಿರುವಂತಹ ಇಶ್ಯೂಸ್ ನಡೀತಾ ಇದೆ, ಅಥವಾ ಇನ್ನೇನು ಮನೇಲಿ ಒಪ್ತಾ ಇಲ್ಲದೆ ಇರುವಂತಹ ಕಾರಣಗಳಿರಬಹುದು, ಅಥವಾ ನಿಮ್ಮ ಮನೇಲಿ ಒಪ್ಪಿದಾಗ ಅವ್ರ ಮನೇಲಿ ಒಪ್ಪದೇ ಇರೋದು, ಅವ್ರ ಮನೇಲಿ ಒಪ್ಪಿದಾಗ ನಿಮ್ಮ ಮನೇಲಿ ಒಪ್ಪದೇ ಇರೋದು, ಸಮಥಿಂಗ್ ವೈಸ್ ವರ್ಸ ನಡೀತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ ಈ ಒಂದು ಮ್ಯಾರೇಜ್ ಆಗಬೇಕು ಅನ್ನೋ ಕಾರಣಕ್ಕೆ. ಬಟ್ ಈ ಒಂದು ಇದನ್ನು ನೋಡಿಕೊಂಡು ಅವರು ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಬಿಕಾಸ್ ಈ ಪರ್ಸನ್ಗೆ ತುಂಬ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ. ಆ್ಯಂಡ್ ಈ ಪರ್ಸನ್ಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಟೆಂಪ್ರೆನ್ಸ್ ಈಸ್ ಬ್ಯಾಲೆನ್ಸಿಂಗ್, ಬಟ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಈ ಪರ್ಸನ್ಗೆ. ಆ್ಯಂಡ್ ನಿಮಗೂ ನೀವು ಸಿಗೋಕ್ಕೂ ಮುಂಚೆ ಇವ್ರ ಲೈಫಲ್ಲಿ ತುಂಬಾ ಇಮೋಷ್ನಲಿ ರಿಲೇಷನ್ಶಿಪ್ ವಿಚಾರವಾಗಿ ತುಂಬ ಚೀಟಿಂಗ್ ಆಗಿದೆ ಅಂತ ಹೇಳಬಹುದು. ಅದು ಸಹ ಇವ್ರಿಗೆ ತುಂಬ ನೋವನ್ನು ಕೊಟ್ಟಿರುವಂಥದ್ದು. ಅದರಿಂದ ಹೊರಗೆ ಬರೋಷ್ಟರಲ್ಲಿ ನೀವು ಸಿಕ್ಕಿದ್ದೀರಾ. ನೀವು ಹೇಗೋ ಏನೋ ಅವ್ರನ್ನ ಖುಷಿಯಾಗಿ ಇಟ್ಕೊಂಡಿದ್ರಿ. ಬಟ್ ಆ್ಯಸ್ ನಾವು ಫೈನಲಿ ನನಗೊಬ್ಬರು ಸಿಕ್ಕರು, ನನ್ನ ಜೊತೆಗೆ ಚೆನ್ನಾಗಿರ್ತಾರೆ ನನ್ನ ಲೈಫ್ ಲಾಂಗ್ ಅಂದಾಗ ಮ್ಯಾರೇಜ್ವರೆಗೂ ಬಂದಂತಹ ಒಂದು ಇಶ್ಯೂ ಏನಿತ್ತು, ಸಿಚುವೇಶನ್ ಏನಿತ್ತು, ಫ್ಯಾಮಿಲಿ ವಿಚಾರವಾಗಿ ಬಹುಶಃ ಅದು ಕಟ್ಟಾಗಿರಬಹುದು, ಅಪೋಸ್ ಆಗಿರಬಹುದು, ಸಮಥಿಂಗ್ ಕಾಸ್ಟ್ ವಿಚಾರವಾಗಿ ಆಗಿರಬಹುದು, ಅಥವಾ ಲೈಕ್ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಗಿರಬಹುದು, ಅಪೋಸಿಂಗ್ ನಡೀತಾ ಇದೆ. ಬಟ್ ಈ ಪರ್ಸನ್ ಸ್ಟಿಲ್ ವಾಂಟ್ಸ್ ಯು. ಬಟ್ ನಾವು ಕಮ್ಯುನಿಕೇಷನ್ ಇಲ್ಲ, ಅಥವಾ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು, ಅಥವಾ ಸಮಥಿಂಗ್ ತಿಂಗಳಿಗೋ 6 ತಿಂಗಳಿಗೋ ಮೆಸೇಜ್ ಅಥವಾ ಮೀಟಿಂಗ್ ಆಗ್ತಾ ಇದೆ ಸಮ್ವೇರ್. ಬಟ್ ಈ ಪರ್ಸನ್ ಸ್ಟಿಲ್ ಡೋಂಟ್ ನೋ, ದಿಸ್ ಪರ್ಸನ್ಗೆ ಆ ಒಂದು ಕರೇಜ್ ಇಲ್ಲ, ಸ್ಟ್ರೆಂತ್ ಇಲ್ಲ. ದಟ್ಟು ಅವ್ರ ಫ್ಯಾಮಿಲಿ ಜೊತೆ ಹೋರಾಡಬೇಕು ಅಥವಾ ಒಪ್ಪಿಸ್ಬೇಕು ಅನ್ನೋ ಒಂದು ಸ್ಟ್ರೆಂತ್ ಆಗಲಿ ಶಕ್ತಿ ಆಗಲಿ ಈ ಪರ್ಸನ್ಗೆ ಇಲ್ಲ. ಈ ಪರ್ಸನ್ ತುಂಬಾ ಭಯ ಪಡ್ತಾ ಇದ್ದಾರೆ. ನಿಮ್ಮಷ್ಟು ಸ್ಟ್ರಾಂಗ್ ಈ ಪರ್ಸನ್ ಇಲ್ಲ ಅಂತ ಹೇಳಬಹುದು. ಸಮ್ವೇರ್ ಹಿ ಆರ್ ಶಿ ಲೈಕ್ ತುಂಬಾ ವಾಟ್ ವಿ ಕಾಲ್ ಇನ್ಸೆಕ್ಯೂರಿಟೀಸ್, ಅಥವಾ ಬಹುಶಃ ಅವರು ಪಾಸ್ಟಲ್ಲಿ ಆಗಿರುವಂಥ ಟ್ರಾಮಾಸ್ ಆಗಿರ್ಬೋದು, ಪಾಸ್ಟಲ್ಲಿ ನೋವುಗಳನ್ನು ತಿಂದಿರುವಂಥದ್ದು. ಓಕೆ, ನನ್ನ ಲೈಫ್ ಇಷ್ಟೇ, ನನಗೆ ಯಾರು ನಾನು ಇಷ್ಟಪಟ್ಟಿದ್ದೇನು ಸಿಗೋದಿಲ್ಲ, ಎಲ್ಲೇ ಇರಲಿ ಅವರಾದರೂ ಚೆನ್ನಾಗಿರಲಿ, ಈ ರೀತಿ ತುಂಬ ನೆಗೆಟಿವ್ ಯೋಚನೆಗಳು ಮಾಡ್ತಾ ಇದ್ದಾರೆ. ಬಟ್ ಒನ್ಸ್ ಈ ನೆಗೆಟಿವ್ ಇದರಿಂದ ಅವ್ರು ಆಚೆ ಬಂದಾಗ ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾರೇಜ್ ಈ ಪರ್ಸನ್ ಜೊತೆ ಆಗುತ್ತೆ. ಈ ಪರ್ಸನ್ ಎಸ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಇದ್ದಾರೆ. ಬಟ್ ಫ್ಯಾಮಿಲಿಗೆ ತುಂಬ ಭಯ ಪಡ್ತಾ ಇರಬಹುದು ಒಂದು, ಅಥವಾ ಬೇರೆದವರ ಒಂದು ವಿಚಾರವಾಗಿ ಬೇರೆದವ್ರು ಏನೋ ಇವರ ಒಂದು ವೀಕ್ನೆಸ್ನ ಇಟ್ಕೊಂಡಿರಬಹುದು, ಅಥವಾ ಹೆದರಿಸ್ತಾ ಇರಬಹುದು ನಿಮ್ಮವರೆಗೂ ಬರೋದಕ್ಕೆ. ಎರಡನೇದು ಈ ರೀತಿ ಇದೆ, ಸಮ್ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ಬೋದು, ಭಯ ಅನ್ನೋದು ಲೈಕ್ ಇವ್ರನ್ನ ಹೆದರಿಸ್ತಾ ಇದ್ದಾರೆ. ಓಕೆ, ಇವರ ಒಂದು ಇನೋಸೆನ್ಸ್ ಆಗಿರ್ಬೋದು, ಒಂದೇನೋ ಅಂದ್ರೂ ದಟ್ ಹೊರಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಸಮಥಿಂಗ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ಬೋದು, ಮ್ಯಾನಿಪುಲೇಟ್ ಮಾಡ್ತಾ ಇರ್ಬೋದು ಈ ಪರ್ಸನ್ನ. ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ನೋ ವರೀಸ್, ಆ್ಯಸ್ ಟೈಮ್ ಹೀಲ್ಸ್, ಇವ್ರಿಗೆ ಸ್ವಲ್ಪ ಟೈಮ್ ಬೇಕು.
ಒಂದು 2-3 ಮಂತ್ಸಲ್ಲಿ ಇವರು ಒಂದು ಹೀಲಿಂಗ್ ಅನ್ನೋದು ನಡೀತಾ ಇದೆ. ಆ್ಯಸ್ ನಾವು ಈಗ ಒಂದು ಹೀಲಿಂಗ್ ಇದರಲ್ಲಿ ಬರ್ತಾ ಇದ್ದಾರೆ. ಟೆಂಪ್ರೆನ್ಸ್ ಈಸ್ ಲೈಕ್ ನಥಿಂಗ್ ಬಟ್ ಹೀಲಿಂಗ್ ಆ್ಯಂಡ್ ಏಂಜಲ್ಸ್ ಆರ್ ಸಪೋರ್ಟಿಂಗ್ ದಿಸ್ ಪರ್ಸನ್ ಅಂತ ಬರ್ತಾ ಇದೆ. ಬಿಕಾಸ್ ನೀವು ತುಂಬ ಸ್ಪಿರಿಚುವಲ್ ಇರಬಹುದು, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ವೈಬ್ರೇಷನ್ಸ್ ಕೂಡ ಅವರಿಗೆ ಕನೆಕ್ಟ್ ಆಗ್ತಾ ಇದೆ. ಆ ಒಂದು ರೀತಿಯಲ್ಲಿ ನಿಮಗೆ ಏನು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂಥ ಏಂಜಲ್ಸ್ ಕೂಡ ಅವ್ರಿಗೂ ಕೂಡ ಸಪೋರ್ಟಿವ್ ಆಗಿ ನಾನು ಇರ್ತೀನಿ, ನಾನು ಮಾಡ್ತೀನಿ, ನೀವಿಬ್ಬರನ್ನ ಒಂದು ಮಾಡ್ತೀನಿ ಅಂತ ಏಂಜಲ್ಸ್ ಇಲ್ಲಿ ಮೆಸೇಜ್ ಕೊಡ್ತಾ ಇರೋದು ನಿಮಗೆ. ದಟ್ ಟು ಯು ಹ್ಯಾವ್ ಟು ಬಿ ಪಾಸಿಟಿವ್ ಅಂತ ಬರ್ತಾ ಇದೆ. ಈ ಪರ್ಸನ್ ಎಷ್ಟು ಬೇಗ ಹೀಲ್ ಆಗಬೇಕು ಅಂದರೆ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗಿರ್ತೀರಾ, ಅಷ್ಟು ಬೇಗ ಇಲ್ಲಿ ಒಂದು ಹೀಲಿಂಗ್ ಅನ್ನೋದು ನಡೆಯುತ್ತೆ. ಹೀಲಿಂಗ್ ಆದ ತಕ್ಷಣ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಆ್ಯಂಡ್ ಆ ಒಂದು ಕರೇಜ್ನ ಇಟ್ಕೊಂಡು ಅವ್ರ ಫ್ಯಾಮಿಲಿನ ಒಪ್ಪಿಸ್ತಾರೆ ಆ್ಯಂಡ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.